ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ರಕ್ತವನ್ನು ಚೆಲ್ಲುತ್ತೇವೆ ಹಿಂದೂಗಳನ್ನು ಉಳಿಸುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಹಿಂದೂಗಳನ್ನು ಉಳಿಸುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಹಿಂದೂಗಳನ್ನು ಉಳಿಸುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಹಿಂದೂಗಳನ್ನು ಉಳಿಸುತ್ತೇವೆ ಏನೇ ಬರಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಒಂದು ಪಂಜಿನ ಮೆರವಣಿಗೆಯನ್ನು ಆಯೋಜನೆ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ಮೊನ್ನೆ ನಡೆದಂತ ದೀಪು ಚಂದ್ರದಾಸ್ ಅವರ ಒಂದು ಕೊಗ್ಗಲೆ ಅಂತಾನೆ ಹೇಳ್ಬೋದು. ಕೇವಲ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದಂತ ಒಬ್ಬ ಯುವಕ ಏನೋ ಒಂದು ಅವರ ಧರ್ಮದ ಹಾಗೂ ಅವರ ಒಂದು ದೇವರನ್ನ ಒಂದು ದಿಕ್ಕಲ್ಲಿ ಮಾತಾಡೋದಂತ ಒಂದು ನಂಬಿ ಯಾವುದೇ ತರವಾದಂತಹ ಅವರ ಒಂದು ಏನಂತ ದೇವರ ಬಗ್ಗೆ ಬೇರೆ ರೀತಿ ಮಾತಾಡ್ದ ಅಂತ ಹೇಳಿ ಅವನ್ನ ಜೀವಂತವಾಗಿ ಕೊಗ್ಗಲೆ ಮಾಡಿ ಒಂದು ಮರಕ್ಕೆ ನೇತಾಕ್ತಾರೆ. ಅವರ ಕುಟುಂಬದ ಎದುರು ಅವನ ಮಕ್ಕಳ ಎದುರು ಕೂಡ ಅವನ ಜೀವಂತವಾಗಿ ಸುಡ್ತಾರೆ. ಇವಾಗ ಮಾನವ ಹಕ್ಕುಗಳು ಅಲ್ಲಿರುವೆ ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಬೇಕು. ಬಾಂಗ್ಲಾದಲ್ಲಿ ಇರುವಂತಹ ಹಿಂದೂಗಳ ರಕ್ಷಣೆಗೆ ತಕ್ಷಣ ಮುಂದಾಗಬೇಕು. ನಾವು ವಿಶ್ವದಲ್ಲಿ ಇರುವಂತಹ ಎಲ್ಲ ಹಿಂದೂಗಳು ಕೂಡ ನಮ್ಮ ಸಹೋದರರು. ಆ ಸಹೋದರರಿಗೆ ಏನೇ ಆದರೂ ಕೂಡ ಇರುವಂತಹ ಎಲ್ಲ ಹಿಂದೂ ಸಮಾಜದ ಬಂಧುಗಳು ಕೂಡ ಅವರೊಟ್ಟಿಗೆ ನಾವಿರ್ತೀವಿ. ಬಾಂಗ್ಲಾ ಹಿಂದೂಗಳೊಟ್ಟಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಅದ ನಂತರ ವಿಶ್ವಸಂಸ್ಥೆ ಆಗಲಿ ಕೇಂದ್ರ ಸರ್ಕಾರನೇ ಆಗಲಿ ಇದ್ರ ತಕ್ಷಣ ಮಧ್ಯಪ್ರವೇಶಿಸಿ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳ ಮಾರಣ ಹೋಮವನ್ನು ತಕ್ಷಣವಾಗಿ ತಟಸ್ಥಗೊಳಿಸಬೇಕು ಅಂತ ನಮ್ಮೆಲ್ಲರ ಕೂಡ ಒತ್ತಾಯ ಮತ್ತು ಬೇಡಿಕೆ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.